ನೋಡಾಮೇಲೆ ಸುಮ್ಮನೆ ಜಾಗ ಖಾಲಿ ಮಾಡಿ ರೈಟ್ ಹೇಳು ಇಲ್ಲಿಂದ. ಸುಬಿ, ನಾನು ಹೇಳಿದ ಮಾತೆ ಕೇಳಲ್ಲ ನೀನು. ನಿನ್ ಮಾತು ನಾನು ಯಾಕೆ ಕೇಳಬೇಕು? ಸುಳ್ಳು ಹೇಳಿ ನಿನ್ನ ಅಪ್ಪನ ಹತ್ರ ಕರ್ಕೊಂಡು ಹೋಗಕ್ ನೋಡ್ತಾ ಇದ್ದೆ. ನಾನು ನಿನ್ಗೆ ಹೇಳಿದ್ದೀನಿ ಅಲ್ವಾ, ಆ ಮನುಷ್ಯ ಕಂಡ್ರೆ ನನ್ಗೆ ಆಗೋಕಿಲ್ಲ, ಸರಿ ಇಲ್ಲ ಅಂತ. ನನ್ಗೆ ಗೊತ್ತಿತ್ತು ಆ ರೌಡಿಗಳು ಬಂದು ಕಾಗದ ಪತ್ರ ಕೊಟ್ಟಾಗ್ರೆ ಇಲ್ಲೇನೋ ಬೇರೆ ಪ್ಲಾನ್ ಐತೆ ಅಂತ. ಆ ಶ್ರೀರಾಮ್ ದೇಸಾಯಿ ನನ್ಗೇನೋ ಮಾಡಕ್ ನೋಡ್ತಾವನಲ್ವಾ, ಅವ್ನು ತೋಡಿದ ಹಳ್ಳಿಕ್ಕೆಲ್ಲ ನಾನು ಬೀಳಕ್ಕಿಲ್ಲ. ಹಳ್ಳನ ಏನ ಹಂಗಂದ್ರೆ ನೀನೇನೇನೋ ಹೇಳ್ತೀಯ, ಮಾತು ನನ್ಗೆ ಚೂರು ಅರ್ಥ ಆಗಲ್ಲ. ಏನೇನಲ್ಲ, ಸತ್ಯ ಹೇಳ್ತಾ ಇದ್ದೀನಿ. ನೋಡು, ಇನ್ಮೇಲೆಯಿಂದ ನನ್ನ ಜೊತೆ ಮಾತಾಡಬೇಡ, ರೈಟ್ ಹೇಳು ಪ್ಲೀಸ್. ಸುಬ್ಬಿ, ಪ್ಲೀಸ್ ಇಲ್ಲ ಗೀಸು ಇಲ್ಲ, ನನ್ನ ಹತ್ರ ಬರಬೇಡ. ನಾನು ನಿನ್ನ ಜೊತೆ ಮಾತು ಬಿಡ್ತಾ ಇದ್ದೀನಿ. ಅಟ್ಟೆ ಮಟ್ಟೆ ಕೋಳಿ ಮಟ್ಟೆ ಟೂ ಟೂ ಟೂ. ನಮ್ಮಪ್ಪ ಎಷ್ಟು ಒಳ್ಳೆಯವರು. ಅರೆ ಇವಳು ನೋಡಿದ್ರೆ ನನ್ನಪ್ಪ ಕೆಟ್ಟವನು ಕೆಟ್ಟವನು ಅಂತಾಳೆ. ಏನ್ ಮಾಡೋದು? ಸೀತಾ ಎಲ್ಲಿ? ಸೀತಾ, ನಿಂತ್ಕೊಳ್ಳೋ ರಾಮ್. ಸೀತಾ ಮೇಲ್ಗಡೆ ರೂಮ್ನಲ್ಲಿದ್ದಾಳೆ. ಇವತ್ತು ಗಾಬರಿ ಆಗುವಂಥದ್ದೇನು ನಡೆದಿಲ್ಲ, ಆದರೆ ತಡ ಮಾಡೋದು ಬೇಡ ಅನ್ನೋವಷ್ಟು ನಡೆದಿದೆ. ತಡ ಮಾಡಬಾರ್ದ? ಹಾಗಂದ್ರೆ ಸೀತಾಳ ಮಾನಸಿಕ ಸ್ಥಿತಿ ಇನ್ನೂ ಹದಗೆಟ್ಟಿದೆ. ಅದನ್ನು ಹೀಗೆ ಬಿಟ್ಟರೆ ಸರಿ ಹೋಗೋದಿಲ್ಲ. ಹೌದು ಅಪ್ಪು, ಸೀತಂಗೆ ಆದಷ್ಟು ಬೇಗ ಟ್ರೀಟ್ಮೆಂಟ್ ಕೊಡಿಸ್ಲೇಬೇಕು. ಇವತ್ತು ಗೊಂಬೆ ವಿಷಯವಾಗಿ ಮಾವಯ್ಯ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ದಕ್ಕೆ ಮಾವಯ್ಯನ ಮೇಲೆ ಕೂಗಾಡ್ಬಿಟ್ಲು. ಅವಳು ಆ ಥರ ನಡ್ಕೊಂಡಿದ್ದು ನೋಡಿ ನನಗೆ ಗಾಬರಿ ಆಗೋಯ್ತು. ಸೀತಾ ಪರವಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ರಿಯಲಿ ಸಾರಿ ತಾತ. ಸೀತಾ ಏನಂತ ನಿಮಗೆ ಗೊತ್ತಲ್ವಾ? ಯೂಶಲಿ ಅವ್ರು ಯಾರ ಮೇಲೂ ಈ ಥರ ಕೂಗಾಡೋದಿಲ್ಲ. ಬಟ್ ಈಗಿರೋ ಕಂಡೀಷನಲ್ಲಿ ಅವ್ರು ಆ ಥರ ಮಾತಾಡಿರ್ಬೋದೇನೋ. ಸೀತಾ ನನ್ನ ಮೇಲೆ ಕೂಗಾಡಿದ್ದಕ್ಕೆ ಬೇಜಾರಿಲ್ಲ ಕಣೋ, ಆದರೆ ಇದು ಹೀಗೆ ಮುಂದುವರೆದ್ರೆ ಸೀತಾ ತನಗೆ ಏನಾದರೂ ಅಪಾಯ ಮಾಡಿಕೊಂಡ್ರೆ ಅಂತ ಭಯ. ಅದಕ್ಕೆ ಅದಕ್ಕೇನು ತಾತ? ನಾನು ಒಬ್ಬ ಡಾಕ್ಟರ್ ಹತ್ರ ಮಾತಾಡಿದ್ದೀನಿ. ಸೀತಾನ ಅಲ್ಲಿ ಕಳಿಸೋಣ ಅಂತ ನಿರ್ಧಾರ ಮಾಡಿದ್ದೀನಿ. ಏನಾದರೂ ಹೇಳೋದಿತ್ತಮ್ಮ? ಅದು ಮಾವಯ್ಯ, ಮತ್ತೆ ಮತ್ತೆ ಇದೇ ವಿಷಯನ ಮಾತಾಡ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ನಮ್ಮ ಸೀತಂಗೆ ಆದಷ್ಟು ಬೇಗ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಮಾವಯ್ಯ. ಈಗ ನಮ್ಮ ಅಪ್ಪು ತೋರಿಸ್ತಿರೋ ಡಾಕ್ಟ್ರಿಂದ ಯಾವ ಪ್ರಯೋಜನನೂ ಆಗ್ತಿಲ್ಲ ಮಾವಯ್ಯ. ಸೀತನ ಆರೋಗ್ಯದಲ್ಲಿ ಯಾವ ಸುಧಾರಣೆನೂ ಕಾಣಿಸ್ತಾ ಇಲ್ಲ. ಇವತ್ತು ಆದ ಘಟನೆ ಮತ್ತೆ ಆಗೋದು ಬೇಡ ಮಾವಯ್ಯ. ಆದಷ್ಟು ಬೇಗ ಅವಳನ್ನ ಹಾಸ್ಪಿಟ್ಲಿಗೆ ಸೇರ್ಸೋಣ. ಅವಳಾಗ ಅವಳೇ ಸರಿ ಹೋಗ್ತಾಳೆ ಅಂತ ಕಾಯೋದ್ರಲ್ಲಿ ಇನ್ನೂ ಅರ್ಥ ಇಲ್ಲ. ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಮ್ಮ. ದಿನೇ ದಿನೇ ಸ್ಥಿತಿ ತುಂಬ ಗಂಭೀರವಾಗ್ತಾ ಇದೆ. ಆದರೆ ರಾಮ ಸೀತೆಯನ್ನು ಆಸ್ಪತ್ರೆಗೆ ಸೇರ್ಸೋದಕ್ಕೆ ಒಪ್ತಾ ಇಲ್ವಲ್ಲ, ಏನು ಮಾಡೋದು? ಅವನಿಗೆ ನೀವೇ ಬುದ್ಧಿ ಹೇಳಿ ಒಪ್ಪಿಸ್ಬೇಕು ಮಾವಯ್ಯ. ಅವನಿಗೇನು ಗೊತ್ತಾಗುತ್ತೆ ಹೇಳಿ? ಹೆಂಡತಿ ಮಾನಸಿಕ ರೋಗಿ ಅಂತ ಒಪ್ಕೊಳ್ದೆ ಒದ್ದಾಡ್ತಾ ಇದ್ದಾನೆ.
ಅದಕ್ಕೆ ಅವಳನ್ನು ಹಾಸ್ಪಿಟ್ಲಿಗೆ ಸೇರಿಸೋದಕ್ಕೆ ಅವಾಯ್ಡ್ ಮಾಡ್ತಾ ಇದ್ದಾನೆ. ಹಾಗಂತ ನಾವು ಸುಮ್ಮನೆ ಇರೋದಕ್ಕಾಗುತ್ತಾ ಮಾವಯ್ಯ? ಸೀತಾ ಇದೇ ಸ್ಥಿತಿಲಿದ್ರೆ ಅವನ ಗತಿ ಏನು? ಇದು ಹೀಗೆ ಮುಂದುವರೆದ್ರೆ ನಮ್ಮ ಅಪ್ಪನು ಸೀತನ್ ಥರ ಆಗೋಗ್ತಾನೆ. ಏನು ಮಾತಾಡ್ತಾ ಇದೀಯ ನೀನು? ಹೌದು ಮಾವಯ್ಯ, ಸ್ಕೂಲ್ ಡೇ ಅಲ್ಲಿ ಸಿಹಿ ಥರನೇ ಒಂದು ಮಗುನ ಅಪ್ಪು ನೋಡಿದ್ನಂತೆ. ಆ ಮಗು ಯಾರು ಅಂತ ಸ್ಕೂಲ್ಗೆ ಹೋಗಿ ಇವತ್ತು ವಿಚಾರಿಸಿದ್ನಂತೆ. ಇದನ್ನ ಕೇಳಿ ನಿಮ್ಗೇನು ಅನಿಸ್ತಾ ಇದೆ? ಸಿಹಿ ಥರನೇ ಇನ್ನೊಂದು ಮಗು ಇರೋದಕ್ಕೆ ಸಾಧ್ಯನಾ? ನಮ್ಮ ಅಪ್ಪು ಎಷ್ಟು ತಲೆ ಕೆಡಿಸ್ಕೊಂಡಿದ್ದಾನೆ ಮಾವಯ್ಯ. ಅದಕ್ಕೆ ಹೇಳ್ತಾ ಇರೋದು, ಇನ್ನು ತಡ ಮಾಡೋದು ಬೇಡ. ಸೀತನ್ನ ಆದಷ್ಟು ಬೇಗ ಹಾಸ್ಪಿಟ್ಲಿಗೆ ಸೇರ್ಸೋಣ ಮಾವಯ್ಯ. ಈ ಚಿಕ್ಕಿ ಏನಕ್ಕೆ ಒಳಗೊಳಗೆ ನಗ್ತಾ ಇದ್ದಾರೆ? ಅಂದರೆ ಇವರು ಏನಾದರೂ ಮಾಡಿರ್ಬೋದಾ? ಸೂರಿ ತಲೆ ಕೆಡಿಸಿ ಸೀತಾನ ಹಾಸ್ಪಿಟ್ಲಿಗೆ ಸೇರ್ಸಕ್ಕೆ ನೋಡ್ತಾ ಇದ್ದಾರಾ ಈ ಭಾರ್ಗವಿ ಚಿಕ್ಕಿ? ಇದು ಸೀತಾನ ಬದುಕಿನ ಪ್ರಶ್ನೆ. ಅವಳಿಗೆ ಆರೋಗ್ಯ ಸರಿ ಇಲ್ಲ ಅನ್ನೋದು ಗೊತ್ತಿದ್ದು ಅವಳು ಹಾಗೆ ಸರಿ ಹೋಗ್ತಾಳೆ ಅಂತ ಬಿಟ್ಟಿದ್ದು ದೊಡ್ಡ ತಪ್ಪು. ಅವಳನ್ನ ಆಸ್ಪತ್ರೆಗೆ ಸೇರಿಸೋಣ ಕಣೋ. ಒಳ್ಳೆ ಟ್ರೀಟ್ಮೆಂಟ್ನ ಅವಶ್ಯಕತೆ ಇದೆ, ಅರ್ಥ ಮಾಡ್ಕೋ. ನೋ ತಾತ, ನೋ. ಸೀತಾ ಸಿಹಿ ಬದುಕಿಲ್ಲ ಅಂತ ಒಪ್ಕೊಳ್ಳೋಕೆ ರೆಡಿ ಇಲ್ಲ ಅಷ್ಟೇ. ಅದು ಬಿಟ್ರೆ ಅವ್ರೇನು ಪೇಷಂಟ್ ಅಲ್ಲ. ಹೌದು ಸಾರಿ, ಸೀತಾನ ಹಾಸ್ಪಿಟ್ಲಿಗೆ ಸೇರಿಸಿದ್ರೆ ಅದು ಬೇರೆ ಥರನೇ ಆಗುತ್ತೆ. ಆಮೇಲೆ ಅವಳು ಕುಗ್ಗೋಗ್ತಾಳೆ, ನನಗೇನೋ ಆಗಿದೆ ಅಂತ ನೊಂದ್ಕೊತಾಳೆ. ಸ್ವಲ್ಪ ದಿನ ಅಷ್ಟೇ ಸೂರಿ, ಸೀತಾ ಸರಿ ಹೋಗ್ತಾಳೆ. ಈಗಾಗಲೇ ಬಹಳ ದಿವಸ ಕಳೆದೋಗಿದೆ. ಅವಳಲ್ಲಿ ಏನಾದರೂ ಸುಧಾರಣೆ ಕಂಡ್ವಾ? ಇಲ್ವಲ್ಲ, ನೀನೇ ಹೇಳು. ಹೌದು ಅಪ್ಪು, ನಾವು ಸೀತನ್ ಒಳ್ಳೇದಕ್ಕೆ ಈ ಯೋಚನೆ ಮಾಡಿರೋದು. ಒಳ್ಳೆ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ಸಿಕ್ಕಿದ್ರೆ ಅವಳು ಸರಿ ಹೋಗ್ತಾಳೆ ಕಣೋ, ಅರ್ಥ ಮಾಡ್ಕೋ. ತಾತ, ನೀವು ಅರ್ಥ ಮಾಡ್ಕೊಳ್ಳಿ. ಕೆಲವೊಂದನ್ನ ಪ್ರೀತಿಯಿಂದ ಕಾಳಜಿಯಿಂದ ಸರಿ ಮಾಡ್ಬೋದು. ಸೀತಾಗಿ ಇವಾಗ ಬೇಕಾಗಿರೋದು ಸಿಹಿ ಪ್ರೀತಿ, ಸಿಹಿ ಎಕ್ಸಿಸ್ಟೆನ್ಸ್. ಅದನ್ನ ನೀವ್ ಯಾಕೆ ಅರ್ಥ ಮಾಡ್ಕೋತಿಲ್ಲ? ಅಂದ್ರೆ ಇನ್ನೂ ಎಷ್ಟು ದಿವಸ ಸೀತಾ ಇದೇ ಥರ ಇರಬೇಕು? ಪಾಪ ಕಣೋ ಅವಳು. ಅವಳು ಏನೋ ಸರಿ ಇಲ್ಲ ಅಂತ ಅನ್ನಿಸ್ತಾ ಇದೆ. ಏನು ಅಂತ ಅರ್ಥವಾಗದೆ ಒದ್ದಾಡ್ತಾ ಇದ್ದಾಳೆ. ಹೀಗೆ ಕಾಯಿಸಿದ್ರೆ ಸಿಹಿ ಬಂದ್ಬಿಡ್ತಾಳ? ಹೇಳು. ಹೌದು ಅಪ್ಪು, ಮಾವಯ್ಯ ಹೇಳ್ತಿರೋದು ಸರಿ ಇದೆ. ಯೋಚನೆ ಮಾಡು. ಸಿಹಿ ಬಂದ್ರೇನೆ ಸೀತಾ ಸರಿ ಹೋಗೋದು ಅಂತ ಹೇಳ್ತಿದ್ಯಾ, ಆದ್ರೆ ಸಿಹಿ ಬರೋದಕ್ಕೆ ಸಾಧ್ಯನಾ? ನೀನೇ ಹೇಳು. ತಾತ, ನಂಗೆ 1 ವಾರ ಟೈಮ್ ಕೊಡಿ ಅಷ್ಟೇ. ಅಷ್ಟರಲ್ಲಿ ನನ್ನ ಸೀತಾನ ನಾನು ಸರಿ ಮಾಡ್ತೀನಿ. ಏನೋ ಹೇಳ್ತಾ ಇದೀಯಾ? ತಾತ, ಜಸ್ಟ್ ಗಿವ್ ಮಿ 1 ವೀಕ್ ಟೈಮ್ ಅಷ್ಟೇ. ಸೀತಾ ಸರಿ ಹೋಗ್ತಾರೆ ಅಂತ ನನ್ನ ಮನ್ಸು ಹೇಳ್ತಾ ಇದೆ. ಅಲ್ಲಿವರೆಗೂ ನೀವು ಅವ್ರನ್ನ ಹಾಸ್ಪಿಟ್ಲಿಗೆ ಸೇರಿಸ್ಬೇಕು, ಅದು ಇದು ಅಂತ ಯಾರು ಏನು ಮಾತಾಡಕ್ ಹೋಗಬೇಡಿ ಪ್ಲೀಸ್. ಸರಿ, 1 ವಾರ ಟೈಮ್ ನಿನಗೆ. ಅಷ್ಟರೊಳಗೆ ಸೀತಾ ಸರಿ ಹೋಗಿಲ್ಲ ಅಂದ್ರೆ ನಾನು ಹೇಳ್ದಾಗೆ ಸೀತಾನ ಆಸ್ಪತ್ರೆಗೆ ಸೇರಿಸಬೇಕು. ಫೈನ್ ತಾತ. ಸರಿ, ಅದೇನು ಮಾಡ್ತೀಯೋ ಮಾಡು. ಏನೇ ಆದರೂ ಈ ಭಾರ್ಗವಿ ಚಿಕ್ಕಿ ಹೆಣಿತಾ ಇರೋ ಬಲೆಯಲ್ಲಿ ನನಗೆ ಗೆಳೆಯ ಮತ್ತು ಸೀತಾ ಬೀಳಬಾರ್ದು. ಒಂದು ವಾರದಲ್ಲಿ ಸಿಹಿನ ಹೋಲೋ ಮಗುನ ಈ ಮನೆಗೆ ಕರ್ಕೊಂಡು ಬರಲೇಬೇಕು ನಾವು. 1 ವಾರದಲ್ಲಿ ಸೀತನ್ನ ಸರಿ ಮಾಡ್ತೀಯ? ಅದೇನು ಮಾಯ ಮಾಡ್ತೀಯೋ ಮಾಡು, ನಾನು ನೋಡ್ತೀನಿ. ಬರ್ತಾ ಯಾಕೋ
ಕಲೆಕ್ಷನ್ ಕಡಿಮೆ ಆಗ್ತೈತೆ ಕಣ್ರೋ. ಬದುಕಕ್ಕೆ ಬೇರೆ ದಾರಿ ಹುಡುಕೊಳ್ಳೇಬೇಕು. ತಾತ ಏನಾದ್ರು ಬಿಸ್ನೆಸ್ ಮಾಡೋಣವಾ? ಬಿಸ್ನೆಸ್ ಮಾಡೋಕ್ಕೆ ನಿಮ್ಮ ತಾತ ದುಡ್ಡು ಕೊಡ್ತಾನ? ನೀವೇ ಅಲ್ವಾ ನಮ್ಮ ತಾತ, ಕೊಡಿ ಹಂಗಂದ್ರೆ. ಏಯ್ ಮಗನೇ, ಆಹಾ ನನಗೆ ಡೈಲಾಗ. ವಾಟ್ ಇಸ್ ದಿಸ್ ಸ್ಮೆಲ್ಲು ಕಮಿಂಗ್ ಫ್ರಮ್ ಕಿಚನ್ನು? ಕಾವೇರಿ, ಏನು ಅಡುಗೆ? ಪಿಜ್ಜಾನಾ ಪಾಸ್ತಾನಾ? ಹಾ, ರಾಗಿ ಗಂಜಿ, ನೆಂಚ್ಕೊಳಕ್ ಸೊಪ್ಪಿನ ಪಲ್ಯ. ತಿನ್ನಕ್ಕೆ ಗತಿ ಇಲ್ಲ, ಬಿಸ್ನೆಸ್ ಮಾಡೋ ಮುಖಗಳ ಇವು. ನನ್ನ ಮೇಲೆ ಕೋಪನ ಸುಬ್ಬಿ? ನನ್ನ ಜೊತೆ ಮಾತಾಡಲ್ವಾ? ಸುಬ್ಬಿ, ವಾಟ್ ಹ್ಯಾಪೆಂಡ್? ಏನಾಯ್ತವ? ತಾತ, ಇನ್ಯಾಕೆ ನಾನೆಲ್ಲೂ ಒಬ್ಬೊಬ್ಳೆ ಹೋಗಿಲ್ಲ, ನಿಂತವನೇ ಇರ್ತೀನಿ. ಯಾಕವ? ಯಾಕೆ ಹಿಂಗೆ ಹೇಳ್ತಾ ಇದೀಯಾ? ನಿನಗೆಂತ ಜ್ಞಾನೋದಯ ಆಯ್ತು? ಆ ಬಾಗ್ಲು ಆಚೆ ನಮ್ಮ ರೆಬಲ್ ಬೇಬಿಗೆ ಯಾರು ಟಬಲ್ ಕೊಟ್ರಾ? ಇವತ್ತು ಇಬ್ರು ಬಂದಿದ್ರು. ಯಾರೇ ಅದು? ಅದೇ ಆ ಶ್ರೀರಾಮ್ ದೇಸಾಯಿ ಮತ್ತೆ ಇನ್ನೊಬ್ಬ ನನ್ ಕಡೆ ಓಡಿ ಬಂದ್ರು. ನಾನು ಹೆಂಗೋ ಓಡಿ ಬಚಾವಾದೆ. ಯಾಕೆ ನಗ್ತಾ ಇದ್ದೀರಾ? ಮತ್ತಿನ್ನೇನು, ಆ ಶ್ರೀರಾಮ್ ದೇಸಾಯಿ ನಿನ್ನ ಕರ್ಕೊಂಡು ಹೋಗ್ತಾರೆ? ಅಲ್ಲ ಮರೈತಿ, ನಿನ್ನ ಕರ್ಕೊಂಡೋಗಿ ಅವ್ರಿಗೆಂತ ಲಾಭ? ನನ್ಗೆ ಅವ್ನ್ ಕಂಡ್ರೆ ಭಯ. ಅವ್ನ್ ಯಾಕೋ ನನ್ನ ಹಿಂದೆ ಬಿದ್ದವನೆ. ಅವತ್ತು ಸ್ಕೂಲಲ್ಲೂ ನನ್ನ ಹತ್ರ ಬಂದಿದ್ದ. ಇವತ್ತು ನನ್ನನ್ನ ಓಡಿಸ್ಕೊಂಡು ಬಂದ. ನಾನಂತೂ ಒಬ್ಳೆ ಎಲ್ಲೂ ಹಾಕಿಲ್ಲ. ಆಯ್ತು ಸುಬ್ಬಿ, ನೀನೆಲ್ಲೂ ಹೋಗೋದ್ ಬೇಡ, ನಮ್ ತವನೇ ಇರುವಂತೆ, ಆಯ್ತಾ? ಕಾವೇರಿ ಅಕ್ಕ. ರಾಗಿ ಗಂಜಿ ಆಯ್ತು, ಎಲ್ಲರೂ ತಟ್ಟೆ ತಗೊಂಬನ್ನಿ. ನೀರ್ ಬನ್ನಿ ಇಲ್ಲಿ. ಹೇಳಿ ಸೀತಾ, ಏನಾಯ್ತು? ನಿಮ್ಮ ಮಗಳಿಗೆ ನಾನು ಹೇಳೋ ಕತೆಗಳು ತುಂಬಾ ಬೋರ್ ಆಗಿದೆಯಂತೆ, ನೀವೇ ಕತೆ ಹೇಳಬೇಕು. ನಾನು ಕತೆ ಹೇಳ್ಬೇಕಾ? ಸದ್ಯಕ್ಕೆ ಯಾವ ಕತೆನೂ ನೆನಪಾಗ್ತಿಲ್ಲ ಸೀತಾ, ನೀವೇ ಹೇಳ್ಬಿಡಿ. ತುಂಬಾ ದಿನಗಳಿಂದ ನೀವು ಕತೆನೇ ಹೇಳಿಲ್ಲ ಸಿಹಿಗೆ, ಇವತ್ತು ನೀವೇ ಕತೆ ಹೇಳಬೇಕು. ನೀವು ಹೇಳೋ ಕತೆಗಳಂದ್ರೆ ಸಿಹಿಗೆ ತುಂಬಾ ಇಷ್ಟ, ಪ್ಲೀಸ್ ಬೇಗ ಹೇಳಿ. ಹೌದಾ? ಏನ್ ರಾಮ್ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ? ಯಾವ ಕತೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಸೀತಾ. ಓಕೆ, ಒಂದು ಊರಲ್ಲಿ ಒಂದು ಕ್ಯೂಟ್ ಫ್ಯಾಮಿಲಿ ಇತ್ತಂತೆ. ಅಪ್ಪ ಅಮ್ಮ, ಅವ್ರಿಗೊಂದು ಮುದ್ದಾದ ಮಗಳು, ಯಾವಾಗಲೂ ಖುಷಿಯಾಗಿದ್ರಂತೆ. ಅಪ್ಪ ಅಮ್ಮನಿಗೆ ಆ ಮಗಳೇ ಪ್ರಪಂಚ. ಆ ಮಗಳಿಂದ ಅಪ್ಪ ಅಮ್ಮ ಯಾವಾಗಲೂ ನಗ್ನಗ್ತಾ ಖುಷಿಯಾಗಿದ್ರಂತೆ. ಆದರೆ ಒಂದಿನ ಆ ಮಗಳು ಅಪ್ಪ ಅಮ್ಮನಿಂದ ದೂರ ಆಗ್ಬಿಟ್ಲಂತೆ. ಅಪ್ಪ ಅಮ್ಮನಿಂದ ಆ ಮಗಳು ದೂರ ಹೋಗಿದ್ದನ್ನ ನೋಡೋಕ್ಕಾಗದೆ ಒಪ್ಕೊಳಕ್ಕಾಗದೆ ತುಂಬ ದುಃಖ ಪಡ್ತಿದ್ರಂತೆ. ಆ ಮಗಳು ನಕ್ಷತ್ರ ಆಗಿ ತನ್ನ ಅಪ್ಪ ಕಷ್ಟಪಡ್ತಿರೋದನ್ನ ನೋಡ್ತಾ ತಾನೂ ಕಷ್ಟಪಡ್ತಿದ್ದಂತೆ. ಜೀವ ಇದ್ರು ಇಲ್ಲದೆ ಇದ್ರು
ಫಾರ್ ಎವರ್ ಅಪ್ಪ ಅಮ್ಮನ ಜೊತೆನೇ ಇರ್ತೀನಿ ಅಂತ ಮಾತು ಕೊಡ್ತಿದ್ಲಂತೆ. ನಾನು ಈ ಮನೆ ಬಿಟ್ಟು ಎಲ್ಗೂ ಹೋಗಲ್ಲ, ಇಲ್ಲೇ ಇರ್ತೀನಿ. ಬದುಕಿದ್ರು ಅಷ್ಟೇ, ಸತ್ರು ಅಷ್ಟೇ. ಸೊ ಮಾರಲ್ ಆಫ್ ದ ಸ್ಟೋರಿ ಇಸ್, ನಾವು ಯಾರನ್ನ ತುಂಬ ಪ್ರೀತಿ ಮಾಡ್ತೀವೋ ಅವ್ರು ಯಾವತ್ತೂ ನಮ್ಮನ್ನು ಬಿಟ್ಟು ದೂರ ಹೋಗೋದಿಲ್ವಂತೆ. ಫಿಸಿಕಲಿ ನಮ್ಮ ಜೊತೆ ಇಲ್ಲದೆ ಹೋದ್ರು ಮನ್ಸಿಗೆ ತುಂಬ ಹತ್ತಿರವಾಗಿ ನಮ್ಮ ಜೊತೆಗೆ ಇರ್ತಾರಂತೆ. ಅರ್ಥ ಆಯ್ತಾ? ನೀವು ಕತೆ ಹೇಳ್ತಾ ಹೇಳ್ತಾ ನೀವೇ ಎಮೋಷನಲ್ ಆಗ್ಬಿಟ್ರಿ. ಹಾಗೇನಿಲ್ಲ ಸೀತಾ, ವೆರಿ ಸಾರಿ. ನೋಡಿ, ನೀವು ಹೇಳಿದ ಕತೆ ಸಿಹಿಗೆ ಅರ್ಥನೇ ಆಗ್ಲಿಲ್ಲ. ಕಣ್ಣ ಪಿಳಿ ಪಿಳಿ ಅಂತ ಬಿಟ್ಕೊಂಡು ನೋಡ್ತಾ ಇದ್ದಾಳೆ. ಅರ್ಥ ಆಗಿಲ್ವ ಪುಟ್ಟ ನಿಂಗೆ? ಸಿಹಿ ಪುಟ್ಟಾಗಿ ಹೇಗೆ ಅರ್ಥ ಮಾಡಿಸೋದು? ಸರಿ, ಸೊ ನಿನ್ನ ಫೇವ್ರೆಟ್ ಹೀರೋ ಯಾರು? ಅಪ್ಪು ಅಲ್ವಾ? ಅಪ್ಪು ಅಂದರೆ ಯಾರು? ನಮ್ಮ ಫೇವ್ರೆಟ್ ಪುನೀತ್ ರಾಜ್ಕುಮಾರ್. ಅವರೀಗ ನಮ್ಮ ಜೊತೆ ಇಲ್ಲ, ದೇವ್ರ ಹತ್ರ ಹೋಗಿದಾರಂತೆ. ಆದರೂ ಅವ್ರು ನಮ್ಮ ಜೊತೆ ಇಲ್ಲ ಅಂತ ಯಾವತ್ತೂ ಅನ್ಸಲ್ಲ ಅಲ್ವಾ? ನಮ್ಮ ಜೊತೆಗೇ ಇದ್ದಾರೆ ಅಂತ ಇನ್ನೂ ಅನ್ಸುತ್ತೆ ಅಲ್ವಾ? ಅವ್ರ ಒಳ್ಳೆತನ, ಆ ಒಳ್ಳೆ ವ್ಯಕ್ತಿತ್ವ, ಅವ್ರು ಮಾಡಿರೋ ಒಳ್ಳೆ ಕೆಲಸದಿಂದ ಇನ್ನೂ ನಮ್ಮೆಲ್ಲರ ಮನಸ್ಸಲ್ಲಿ ಜೀವಂತವಾಗೇ ಇದ್ದಾರೆ. ಇದನ್ನು ಹಾಗೆ, ಗೊತ್ತಾಯ್ತಾ? ಜೊತೆಗಿರದ ಜೀವ ಎಂದಿಗೂ ಜೀವಂತ. ನೋಡಿ, ಸಿಹಿ ಮಲ್ಗೆ ಬಿಟ್ಲು. ಅದಕ್ಕೆ ನಮಗೆ ಕತೆ ಹೇಳಿ ಅಂತ ಹೇಳಿತ್ತು. ಅವಳು ಏನು ಪ್ರಶ್ನೆ ಮಾಡದೆ ಹಾಗೆ ಮಲ್ಕೊಂಡ್ಬಿಟ್ಲು. ರಾಮ್, ನನಗೂ ಕತೆ ಹೇಳಿ ಮಲಗಿಸಿ ನೋಡೋಣ. ಸೊ ನಿಮಗೆ ಕತೆ ಹೇಳಿ ನಿದ್ದೆ ಮಾಡಿಸ್ಬೇಕಾ ನಾನು? ಹೌದು. ನೀವಿಷ್ಟು ಬೇಗ ಮಲಗೋದು ನನಗೆ ಇಷ್ಟ ಆಗೋದಿಲ್ವಲ್ಲ ಸೀತಾ. ನೀವೀಗ ಮಲಗ್ಬಿಟ್ರೆ ಪಾಪ ಈಗ ಬಡಪಾಯಿ ಗಂಡನ್ನ ಮುದ್ದು ಮಾಡೋರು ಯಾರು? ಇದೇ ಮುದ್ದು ಮಾಡೋದು ಅಂದ್ರೆ ಚೆನ್ನಾಗಿದೆ. ಸೀತಾ, ನಂಗೆ ಒಂದೇ ವಾರ ಟೈಮ್ ಇರೋದು. ಅಷ್ಟರಲ್ಲಿ ಸಿಹಿ ಥರ ಇರೋ ಆ ಹುಡುಗಿನ ಹುಡುಕ್ಬೇಕು. ಸೀತಾ, ನೀವು ಮಲಗಿರಿ, ನಂಗೊಂದು ಇಂಪಾರ್ಟೆಂಟ್ ಕಾಲ್ ಇದೆ, ಮುಗಿಸ್ಕೊಂಡು ಬರ್ತೇನೆ. ಅಶೋಕ, ಈಗ ನಮ್ಮ ಹತ್ರ ಇರೋದು 1 ವೀಕ್ ಟೈಮ್ ಅಷ್ಟೇ ಕಣೋ. ಅಷ್ಟರಲ್ಲಿ ಸಿಹಿ ಥರನೇ ಇರೋ ಆ ಮಗುನ ಎಲ್ಲೇ ಇದ್ರೂ ಹುಡುಕಿ ಮನೆಗೆ ಕರ್ಕೊಂಡು ಬರಬೇಕು. ಆ ಮಗು ಮನೆಗೆ ಬಂದ್ರೆ ಸೀತಾ ಸರಿ ಹೋಗೋದು. ಇಲ್ಲ ಅಂದರೆ ತಾತ ಹೇಳ್ದಂಗೆ ಅವ್ರ ಒತ್ತಾಯಕ್ಕೆ ಸೀತನ ಹಾಸ್ಪಿಟ್ಲಿಗೆ ಸೇರಿಸ್ಬೇಕಾಗತ್ತೆ. ಇಲ್ಲ ಮಗ, ಹಾಗಾಗಬಾರ್ದು. ನೋಡು, ನೀನೇನು ಯೋಚನೆ ಮಾಡಬೇಡ, ನಾನೆಲ್ಲ ಪ್ಲ್ಯಾನ್ ಮಾಡಿದ್ದೀನಿ. ನಾನಾ? ಏನು ಪ್ಲ್ಯಾನು? ಮಗ, ರಿಯಲಿ ಹೇಗಿದೆ ಮಗ ನನ್ನ ಐಡಿಯಾ? ಮಗ, ಯು ಆರ್ ದ ಬೆಸ್ಟ್ ಕಣೋ. ಅದಕ್ಕೆ ನಿನ್ನ ಪ್ಲ್ಯಾನ್ ಅಲ್ಲ, ನಿನಗೆ ಮಾತ್ರ ಒಳ್ಳೇದಕ್ಕೆ ಸಾಧ್ಯ ಅಲ್ವಾ? ಮತ್ತೆ ಏನು ಅನ್ಕೊಂಡಿದ್ಯಾ ನನ್ನ? ಅಶೋಕ, ನೀನು ನನ್ನ ಜೀವದ ಗೆಳೆಯ ಕಣೋ, ಅದಕ್ಕೆ ನಾನು ನಿನ್ನ ಕುಚಿಕು ಅಂತ ಹೇಳೋದು. ಪ್ರತಿ ಸಲ ಜೀವ ಹೋಗೋ ಟೈಮಲ್ಲಿ ನನ್ನ ಜೊತೆ ನಿಂತು ಕಾಪಾಡ್ತೀಯಲ್ಲ, ಆಪತ್ ಬಾಂಧವ. ನಿನಗೋಸ್ಕರ ಏನು ಬೇಕಾದ್ರೂ ಮಾಡ್ತೀನಿ ಕಣೋ. ಸೀತಾ ಸರಿ ಹೋಗ್ಬೇಕಷ್ಟೆ. ಅಶೋಕ, ಈ ಪ್ಲ್ಯಾನ್ ವರ್ಕೌಟ್ ಆಗುತ್ತಲ್ವಾ? ಆ ಹುಡುಗಿ ನಮಗೆ ಸಿಗ್ತಾಳ? ಸಿಕ್ಲೇಬೇಕು ಮಗ, ಈ ಪ್ಲ್ಯಾನ್ ವರ್ಕ್ ಆಗಲೇಬೇಕು. ಅವಳು ಬರಲೇಬೇಕು, ಬಂದೇ ಬರ್ತಾಳೆ. ನಿನಗೆ ಯಾಕೆ ಇಷ್ಟೊಂದು ಡೌಟು ಅಂತ? ಡೌಟ್ ಏನಿಲ್ಲ ಮಗ, ಅವಳು ಬರ್ತಾಳೆ. ಐ ಲವ್ ಯು ಅಶೋಕ. ಏಯ್ ಚಿ 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 ಚಿ, ಈ ಲವ್ ಯು ಎಲ್ಲ ನನ್ನ ಹತ್ರ ಬೇಡ, ನೀನು ಸೀತನ ಹತ್ರ ಇಟ್ಕೋ. ರಾಮ್, ಹಾಂ ಮಗ, ಆಗಲೇ ನನಗೆ ಹೇಳೋದಲ್ಲ, ಆ ಮಾತನ್ನ ಸೀತನ್ಗೆ ಹೇಳು. ಓಕೆ, ಬಾಯ್. ಹಾಂ, ಓಕೆ. ರಾಮ್, ಯಾರ ಜೊತೆ ಮಾತಾಡ್ತಿದ್ದೀರಾ ಇಷ್ಟೊಂದು ಖುಷಿ ಖುಷಿಯಾಗಿ? ಹೇಳಿದ್ನಲ್ಲ ಸೀಕ್ರೆಟ್ ಅಂತ. ಸೀಕ್ರೆಟಾ? ನೆನ್ನೆನೂ ಅದನ್ನೇ ಹೇಳಿದ್ರೆ ಇವತ್ತು ಅದನ್ನೇ ಹೇಳ್ತಿದ್ದೀರಾ. ಏನದು ಸೀಕ್ರೆಟು? ಅದೇನಂತ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಅದೇ ಸದ್ಯಕ್ಕೆ ಈಗ ಐ ಲವ್ ಯು. ಏನಿದೆ ಇದ್ದಕ್ಕಿದ್ದಂಗೆ ಐ ಲವ್ ಯು ಅಂತ ಹೇಳ್ತಿದ್ದೀರಾ? ಹೇಳ್ಬೇಕು ಅಂತ ಅನ್ನಿಸ್ತು, ಹೇಳಿದ್ನಪ್ಪ.
ಐ ಲವ್ ಯು ಟು ರಾಮ್. ಸೀತಮ್ಮ, ಅಪ್ಪ, ನೀವು ಯಾವಾಗಲೂ ಹೀಗೆ ಖುಷಿಯಾಗಿರ್ಬೇಕು. ಕೇಳ್ರಕ್ಕೋ ಕೇಳಿ, ದೊಡ್ಡದೊಂದು ಸಿನಿಮಾ ಮತ್ತೆ ಧಾರಾವಾಹಿ ಆಡಿಷನ್ ನಡೀತಾ ಇದೆ. ನಿಮ್ಮಲ್ಲಿ 5 ರಿಂದ 10 ವರ್ಷದೊಳಗಿನ ಹೆಣ್ಣು ಮಗು ಇದ್ರೆ ಆಡಿಷನ್ಗೆ ಕರ್ಕೊಂಡು ಬನ್ನಿ. ನಿಮ್ಮಲ್ಲಿರೋ ಟ್ಯಾಲೆಂಟ್ಗೆ ಒಂದೊಳ್ಳೆ ಅವಕಾಶ ಸಿಗ್ತಾ ಇದೆ. ಏ ಸುಬ್ಬಿ, ನಾನ್ ಕಸ ಗುಡ್ಸ್ತಾ ಇದ್ದೀನಿ, ಎದ್ದು ಹಾಸಿಗೆ ಮಚ್ಚು. ಟೈಮ್ ಎಷ್ಟಾಯ್ತು ಗೊತ್ತಾ? ಏ ಸುಬ್ಬಿ ಗುಬ್ಬಿ, ಇನ್ನೂ ಮಲಗಿದ್ಯಾ ಮರೈತಿ? ಎದ್ದೇಳು. ಏನಪ್ಪ ಗುಬ್ಬಿ? ಏನ್ರು ಆಯ್ತು? ಕಾವೇರಿ ಅವಳು ನೆಪ್ಸು. ಈಗೆಂತ ಹೇಳ್ತೀಯ ಅಲ್ವಾ, ನೀರ್ ಸುರಿಲೋ? ಏನ್ರು ನಿಮ್ದು ಬೆಳಗ್ಗೆ? ಒಂದು ಗುಡ್ ನ್ಯೂಸ್ ಇದೆ ಸುಬ್ಬಿ, ಸರಿಯಾಗಿ ಎದ್ದು ಕೂತು ಲಿಸನ್ ಮಾಡು. ಸುಬ್ಬಿ ಹೇಳು, ಅದೇನಂತ ಕೇಳವ. ಕಾವೇರಿ ಅಕ್ಕ, ಅಮ್ಮನ್ ಫೋಟೋ ಕೊಡು. ಮೊದಲು ಅಮ್ಮನ್ ಮುಖ ನೋಡ್ಬೇಕು. ಮುಗಿತ ಮರೈತಿ ಇದೆಲ್ಲ? ಫಸ್ಟು ನಾನು ಹೇಳದ್ ಕೇಳು. ಹೇಳೋ ಮರೈತ. ಎಲ್ಲ ಕಡೆ ಅನೌನ್ಸ್ಮೆಂಟು. ಅದೇನೋ ಸೀರಿಯಲ್ಗೆ 5 ರಿಂದ 10 ವರ್ಷ ಹುಡುಗಿ ಬೇಕಂತೆ, ಅದಕ್ಕೆ ಆಡಿಷನ್ ಮಾಡ್ತಾವ್ರೆ. ನೀನು ಜಾಕ್ ಪಟ್ಟೆ ಹೊಡೆದೇ ಬಿಡು. ಇದೊಳು ಬೇಗ ರೆಡಿ ಆಗು, ಆಡಿಷನ್ ಕೊಡು. ಸುದ್ದಿ ನಿಜ ಏನ್ಲ? 100% ಟ್ರೂತ್ ಅತ್ತ. ಆಹಾ, ಲಕ್ಷ್ಮಿ ಮನೆ ಬಾಗಿಲಿಗೆ ಹುಡುಕೊಂಡ್ ಬರೋದು ಅಂದ್ರೆ ಇದೇ ನೋಡಿ. ಸುದ್ದಿ ಹೇಳು, ಎದ್ದು ಆಡಿಷನ್ ಕೊಡೋಗು. ಯಾಡಿಸನ್ ಅಂದ್ರೆ? ಆಡಿಷನ್ ಅಂದ್ರೆ ಎಲ್ರನ್ನು ಕೂಡಾಕೊಂಡು ಅವ್ರ ಹತ್ರ ಆಕ್ಟಿಂಗ್ ಮಾಡಿಸಿ ಸೆಲೆಕ್ಟ್ ಮಾಡ್ತಾರೆ. ಸುಬ್ಬಿ, ನೀನು ಏನಾನ ಸೆಲೆಕ್ಟ್ ಆಗ್ಬಿಟ್ರೆ ನಮ್ಗೆ ಹಬ್ಬ ಕಣವಾ. ನಾನಲ್ಲಿ ಆಕ್ಟಿಂಗ್ ಮಾಡ್ಬೇಕಾ? ನಿನಗೇನ್ ದೊಡ್ಡದಲ್ವಲ್ಲ ಮರೈತಿ. ಯಾವಾಗ್ಲೂ ಏನಾದ್ರೂ ಒಂದ್ ಡ್ರಾಮಾ ಮಾಡ್ತಾನೆ ಇರ್ತೀಯಲ್ಲ, ನಿನಗೆ ಈಸಿ ಬಿಡು. ನೀವು ಮತ್ತೆ ಜಗಳ ತೆಗಿಬೇಡಿ. ಸುಬ್ಬಿ, ನೀನ್ ಆಡಿಷನ್ಗೆ ಹೋಗು. ಆಮೇಲೆ ಸೆಲೆಕ್ಟ್ ಆದ್ರೆ ಟಿವಿಲ್ ಬರ್ತೀಯ. ನೀನು ಸ್ಟಾರ್ ಆಗ್ಬಿಡ್ತೀಯ. ಹೌದಾ? ಇವಾಗ ಎದ್ದು ಸ್ನಾನ ಮಾಡಿ ಒಳ್ಳೆ ಬಟ್ಟೆ ಹಾಕೊಂಡು ರೆಡಿ ಆಗು, ಆಯ್ತಾ? ಈ ಸಿಹಿ ಏನಾರ ಅಲ್ಲಿದ್ದಾಳ? ಹೋಗು ಅಂದ್ರೆ ಇವಳು ಯಾಕೆ